ಮೋದಿ ಪಟ್ಟಾಭಿಷೇಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಈಗಷ್ಟೇ ದೆಹಲಿಯಿಂದ ಬರ್ತಾ ಇರುವ ದೊಡ್ಡ ಸುದ್ದಿ, ಜೆಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಜೆಪಿ ನಡ್ಡಾ ರಾಜೀನಾಮೆ. ಅವರು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ಗೆ ಬರಲಿದ್ದಾರೆ. ಹಿಮಾಚಲ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರು ಜೆಪಿ ನಡ್ಡಾ, ನರೇಂದ್ರ ಮೋದಿ ಅವರ ಮೊದಲ ಟರ್ಮ್ನಲ್ಲಿ ಸಚಿವರಾಗಿದ್ರು. ಆರೋಗ್ಯ ಸಚಿವರಾಗಿದ್ರು. ಈಗ ನರೇಂದ್ರ ಮೋದಿ ಕ್ಯಾಬಿನೆಟ್ಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ಈಗ ಇರುವ ಪ್ರಶ್ನೆ, ಬಿಜೆಪಿಯ ನೂತನ ಅಧ್ಯಕ್ಷರು ಯಾರು ಅಂತ. ಅಮಿತ್ ಶಾ ಈ ಸಲ ಕ್ಯಾಬಿನೆಟ್ನಲ್ಲಿರೋದಿಲ್ಲ, ಸಂಘಟನೆಯ ಜವಾಬ್ದಾರಿ ವಹಿಸಿಕೊಳ್ತಾರೆ ಅನ್ನುವ ಸುದ್ದಿಗಳು ಬರ್ತಾ ಇದ್ವು. ಆ ನಂತರ ನೋಡಿದ್ರೆ ನರೇಂದ್ರ ಮೋದಿ ಅವರು ತಮ್ಮ ಮಂತ್ರಿಮಂಡಲ ಸೇರಲಿರುವ ಹೊಸ ಸದಸ್ಯರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ರು. ಅದರಲ್ಲಿ ಅಮಿತ್ ಶಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಜೆಪಿ ನಡ್ಡಾ ರಾಜೀನಾಮೆ ಈ ಕ್ಷಣದ ದೊಡ್ಡ ಸುದ್ದಿ. ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ಗೆ ಬರ್ತಾರೆ, ಪ್ರಮುಖ ಖಾತೆಯೊಂದನ್ನು ಅವರಿಗೆ ಕೊಡಲಾಗುತ್ತೆ ಅನ್ನುವ ಸುದ್ದಿ ಇದೆ. ಈಗ ಇರುವ ಪ್ರಶ್ನೆ, ಬಿಜೆಪಿಯ ಹೊಸ ಅಧ್ಯಕ್ಷರು ಯಾರು? ಜಗತ್ ಪ್ರಕಾಶ್ ನಡ್ಡಾ ನರೇಂದ್ರ ಮೋದಿ ಅವರ ಮೊದಲ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಹಿಮಾಚಲ ಪ್ರದೇಶದಿಂದ ಒಂದು ಟರ್ಮ್ಗೆ ಶಾಸಕರು ಆಗಿದ್ರು. ನಾಲ್ಕು ವರ್ಷ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಂತರ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. ಹಿಮಾಚಲ ಪ್ರದೇಶ ಸರ್ಕಾರದಲ್ಲಿ
ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವ, ನರೇಂದ್ರ ಮೋದಿ ಅವರ ಮೊದಲನೇ ಅವಧಿಯಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿದ ಅನುಭವ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಲೋಕಸಭಾ ಚುನಾವಣೆಯ ಕಳೆದ ಸಲಕ್ಕೆ ಹೋಲಿಸಿದರೆ ಕಳಪೆ ಪ್ರದರ್ಶನಕ್ಕೆ ಏನಾದರೂ ತಲೆದಂಡ ಅಂತ ಅನ್ಕೊಳ್ಳೋಣ ಅನ್ಕೊಂಡು, ಬಟ್ ಕ್ಯಾಬಿನೆಟ್ಗೆ ಹೋಗ್ತಾ ಇದ್ದಾರೆ ನಡ್ಡಾ. ಅಲ್ಲ ನೋಡಿ, ಅವ್ರದ್ದು 1 ವರ್ಷ ಎಕ್ಸ್ಟೆನ್ಷನ್ ಮಾತ್ರ ತೆಗೆದುಕೊಳ್ಳಲಾಗಿತ್ತು ಮತ್ತು ಈ ಫಲಿತಾಂಶದ ನಂತರ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ವು. ಒಬ್ಬ ಡೈನಾಮಿಕ್ ರಾಷ್ಟ್ರೀಯ ಅಧ್ಯಕ್ಷ ಬೇಕು. JP ನಡ್ಡಾ ಆ ರೀತಿಯ ಡೈನಾಮಿಸಮನ್ನು ತೋರಿಸ್ತಾ ಇಲ್ಲ. ಅಂದರೆ ಈಗ ಮೋದಿ ಅಮಿತ್ ಶಾಗಿರ್ತಕ್ಕಂಥ ಒಂದು ಅಥಾರಿಟಿ JP ನಡ್ಡಾಗಿರಲಿಲ್ಲ. ನಿಯರ್ಲಿ RSS ಮತ್ತು ಮೋದಿ ಶಾ ನಡುವೆ ಒಂದು ರೀತಿಯ ಕೊರಿಯರ್ ಕೆಲಸವನ್ನು ಜಾಸ್ತಿ ಮಾಡ್ತಾಯಿದ್ರು. ಓಕೆ ಆ ಕಾರಣದಿಂದ ಕೂಡ ನಡ್ಡಾ ಅವರನ್ನು ಬದಲಾಯಿಸಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಪ್ರಾಯಶಃ ಹೊಸಬರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆ ಕಾರಣದಿಂದ JP ನಡ್ಡಾ ಸಂಪುಟಕ್ಕೆ ಸೇರ್ಪಡೆ ಆಗಲಿದ್ದಾರೆ ಅಂತ ಅನಿಸುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. BJPಯ ಅದೇನೋ ಬೆಳಗ್ಗೆ ತುಂಬ ಸುದ್ದಿ ಓಡಾಡ್ತಲ್ಲ, ಅಮಿತ್ ಶಾ ಕ್ಯಾಬಿನೆಟ್ಗೆ ಬರೋದಿಲ್ಲ, ಅವರು ಪಕ್ಷ ಸಂಘಟನೆಯಲ್ಲಿ ಇರ್ತಾರೆ, ಅಧ್ಯಕ್ಷರು ಆಗಬಹುದು ಮತ್ತೊಮ್ಮೆ ಅನ್ನೋ ಥರದ ಸುದ್ದಿಗಳು ರೀತಿಯ ಸುದ್ದಿಗಳು ಕೂಡ ಬಂದವು. ಈಗ ಅಮಿತ್ ಶಾ ಕ್ಯಾಬಿನೆಟ್ನಲ್ಲಿ ಇರ್ತಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಒಂದು ಇನ್ನೂ ಸ್ಪಷ್ಟತೆ ಇಲ್ಲ. ಆ ಸಭೆಯಲ್ಲಿ ಅವರು ಭಾಗವಹಿಸಿದ್ರು ಅನ್ನೋದು ಬಿಟ್ಟರೆ ಅಮಿತ್ ಶಾ ಈಗ ಕ್ಯಾಬಿನೆಟ್ಟಲ್ಲಿ ಇರ್ತಾರಾ ಅಥವಾ ಕಳೆದ ಬಾರಿಯ ಕೇಂದ್ರ ಗೃಹ ಇಲಾಖೆಯನ್ನು ರಾಜನಾಥ್ ಸಿಂಗ್ ಅವರು ಕೊಟ್ಟು ಅಮಿತ್ ಶಾ ಒಂದು ಲೋ ಪ್ರೊಫೈಲ್ ಖಾತೆಯನ್ನು ತೆಗೆದುಕೊಂಡು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮತ್ತೊಮ್ಮೆ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ. ಯಾಕಂದರೆ ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಹರಿಯಾಣದ ಮಹತ್ವಪೂರ್ಣ ಚುನಾವಣೆಗಳು ಮುಂದಿನ 6 ತಿಂಗಳಲ್ಲಿವೆ. NDA ಸರ್ಕಾರ ಏನು ಸ್ಥಾಪಿಸಿದೆ ಇದು ಒಂದು ರೀತಿ ಲೇಮ್ಡಕ್ ಆಗಬಾರ್ದು ಅಂತಂದರೆ ಮತ್ತೆ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ಲಬೇಕು. 3 ರಾಜ್ಯಗಳಲ್ಲಿ ಒಂದು ಪ್ರತಿಕೂಲ ಪರಿಸ್ಥಿತಿ BJPಗಿದೆ. ಆ ಕಾರಣದಿಂದ ಒಬ್ಬ ಡೈನಾಮಿಕ್ ರಾಷ್ಟ್ರೀಯ ಅಧ್ಯಕ್ಷರು ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಅದಾದಮೇಲೆ ಮುಂದಿನ ವರ್ಷ ಬಿಹಾರ್ ಇದೆ. ಅದಾದಮೇಲೆ ಮುಂದಿನ ವರ್ಷ ಬಿಹಾರ್ ಚುನಾವಣೆಯೂ ಕೂಡ ಇದೆ. ಹೀಗಾಗಿ ಒಂದಾದರ ಮೇಲೊಂದರಂತೆ ಒಂದು ಮಹತ್ವಪೂರ್ಣ ಚುನಾವಣೆಗಳ ಮೇಲೆ ತಮಿಳುನಾಡು ಬರುತ್ತೆ 26ಕ್ಕೆ. ತಮಿಳ್ನಾಡು ಇವತ್ತು BJPಯ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಭಾಳ ಬರಗಾಲನೇ ಇದೆ. ಆದರೆ ಅಣ್ಣಾಮಲೈ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾ ಇರೋದು ನೋಡಿದ್ರೆ ತಮಿಳುನಾಡಿನ ವಿಷಯದಲ್ಲಿ ಇನ್ನೊಂದು ರೌಂಡ್ ಎಫರ್ಟ್ ಹಾಕ್ತಾರೆ ಅಂತ ಅನಿಸ್ತಾ. ನಿಶ್ಚಿತವಾಗಿ ಎಫರ್ಟ್ ಹಾಕ್ತಾರೆ. ಬಟ್ BJP ಏಕಾಂಗಿಯಾಗಿ ಭಾಳ ದೊಡ್ಡ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು BJPಗೂ ಅರ್ಥ ಆಗಿದೆ, AIADMKಗೂ ಅರ್ಥ ಆಗಿದೆ. ಹೀಗಾಗಿ ಒಂದು ಜಂಟಿ ಹೋಗ್ಬೋದು. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ JP ನಡ್ಡಾ ರಾಜೀನಾಮೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮಹತ್ವಪೂರ್ಣ ಬೆಳವಣಿಗೆ. ಯಾರನ್ನು ತರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಕಳೆದ ಬಾರಿ ಭೂಪೇಂದ್ರ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನ್ರ ಹೆಸರುಗಳು ಬಹಳ ಓಡಾಡಿದ್ವು. ಆದರೆ RSS ಆ ಹೆಸರುಗಳಿಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಭೂಪೇಂದ್ರ ಯಾದವ್ ಹೆಸರಿನ ಬಗ್ಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವ್ರಿಗೆ ಜಾಸ್ತಿ ಒಲವಿತ್ತು. OBCನೂ ಆಗ್ತಾರೆ, ಯಾದವ ಅನ್ನುವ ಹೆಸರು ಹೆಚ್ಚು ವರ್ಕ್ ಆಗುತ್ತೆ ಅಂತಕ್ಕಂಥದ್ದು. ಆಗ JP ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಂದರು. ನಂತರ 1 ವರ್ಷದ ಅವಧಿಗೆ ಅವರಿಗೆ ಎಕ್ಸ್ಟೆನ್ಷನನ್ನು ಕೊಡಲಾಯಿತು. ಅದು ಕೊಡುವ ಸಂದರ್ಭದಲ್ಲೇ ನಿತಿನ್ ಗಡ್ಕರಿ ಅವರನ್ನು ಪಾರ್ಲಿಮೆಂಟ್ರಿ ಬೋರ್ಡ್ದಿಂದ ಹೊರಗೆ ಕಳಿಸಲಾಯಿತು. ಸಮಥಿಂಗ್ ಈಸ್ ಹ್ಯಾಪನ್ಡ್ ಇನ್ಸೈಡ್. ಅದು ಏನು ಅಂತಕ್ಕಂಥದ್ದು ಪ್ರಾಯಶಃ ಇನ್ನೊಂದು 4-5 ವರ್ಷದ ನಂತರ ಹೊರಗೆ ಬೀಳುತ್ತೋ ಏನೋ. ಬಟ್ ಆ ನಡ್ಡಾ ಅವರನ್ನು ಕಂಟಿನ್ಯೂ ಮಾಡುವ ಇಚ್ಛೆ ಅನೇಕರಿಗೆ ಇರಲಿಲ್ಲ. ಹೊಸ ಅಧ್ಯಕ್ಷರನ್ನ ತರಬೇಕು ಅಂತ. ಟೋಟಲ್ ಅವಧಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವರ ತವರು ರಾಜ್ಯವನ್ನೇ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋತರು. ಅಲ್ಲ, ಅವರ ಕಾರಣದಿಂದಲೇ ಸೋತರು. ಅವ್ರಿಗೂ ಮತ್ತು ಅನುರಾಗ್ ಸಿಂಗ್ ಠಾಕೂರ್ ಇಬ್ಬರಿಗೂ ಒಂದು ರೀತಿಯ ಕಿತ್ತಾಟ ಶುರು ಆಗಿದ್ದರಿಂದಲೇ ಟಿಕೆಟ್ ಹಂಚಿಕೆಯ ಗೊಂದಲಗಳಿಂದಾಗಿ ಹಿಮಾಚಲ್ ಪ್ರದೇಶವನ್ನು ಸೋತರು. ನಡ್ಡಾ ಪಾರ್ಟಿ ಲಾಯಲಿಸ್ಟ್ ಹೌದು. ಪಾರ್ಟಿಯ ಗತಿವಿಧಿಗಳು, ಸಂಘ, ಇದರ ಸಮನ್ವಯ ಚೆನ್ನಾಗಿ ಗೊತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಗ್ರೆಸಿವ್ ಅಲ್ಲ, ನೀವು ಡಮ್ಮಿ ರಾಷ್ಟ್ರೀಯ ಅಧ್ಯಕ್ಷ ಅನ್ಬೋದೇನೋ. ಯಾಕಂದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಈ ರೀತಿಯ ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಈಗ ದೇವಕಾಂತ್ ಬರುವಾ ಇದ್ದರು. ದೇವಕಾಂತ್ ಬರುವಾ ಇತಿಹಾಸದ ಪುಟಗಳಲ್ಲಿ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಆದರೆ ಅವರು ಇಂದಿರಾ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ, ಅದಕ್ಕಷ್ಟೇ ನೆನಪಿದ್ದಾರೆ. ಹೌದು.
ಹಾಗೆ ಜೆ ಪಿ ನಡ್ಡಾ ಕೂಡ ಏನು ಭಾರಿ ಡೈನಾಮಿಕ್ ರಾಷ್ಟ್ರೀಯ ಅಧ್ಯಕ್ಷರಲ್ಲ. ಮತ್ತು ನರೇಂದ್ರ ಮೋದಿ ಕಾಲದ ಅತಿ ದೊಡ್ಡ ಲ್ಯಾಕುನಾ ಏನು ಅಂತ ನೀವು ಕೇಳಿದರೆ, ಓಕೆ, ನೀವು ಅಡ್ವಾಣಿ ಅಟಲ್ಜಿ ಕಾಲದಲ್ಲಿ ಪಾಪ್ಯುಲರ್ ಆ್ಯಂಡ್ ಡೈನಾಮಿಕ್ ಆ್ಯಂಡ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ಗಳು ನಿಮ್ಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬರ್ತಾಯಿದ್ರು. ನಿಮ್ಗೆ ನೆನಪಿದ್ರೆ ಅಟಲ್ಜಿ ಕಾಲದಲ್ಲಿ ಯಾರ್ಯಾರಿದ್ರು ಪ್ರಧಾನ ಪ್ರಮೋದ್ ಮಹಾಜನ್, ಅನಂತ್ ಕುಮಾರ್, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ನಂತರ ಧರ್ಮೇಂದ್ರ ಪ್ರಧಾನ್, ಇವರೆಲ್ಲರೂ ಒಂದು ರೀತಿ ಸಂಘಟನೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ. ಈಗ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಹೆಸರು ತೆಗೆದುಕೊಳ್ಳಿ, ನಿಮಗೆ ಅನೇಕ ಕಡೆ ಸೋಲಿನ ಕಾರಣವೂ ಕೂಡ ಅದರಲ್ಲಿದೆ. ಅನೇಕ ಕಡೆ ಆ್ಯಂಟಿ ಇನ್ಕಂಬನ್ಸಿ. ಕರ್ನಾಟಕ, ಅರುಣ್ ಸಿಂಗ್ ಡಿಂಟ್ ಹ್ಯಾಂಡಲ್ ವೆಲ್. ಇದರಲ್ಲೇನಂದರೆ ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಕರೆಕ್ಟ್. ಹಾಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೂಡ ಒಂದು ಅವ್ರಿಗೆ ಅಥಾರಿಟಿ ಇರಲಿಲ್ಲ, ಇನ್ನೊಂದು ಎಲ್ಲ ನಿರ್ಧಾರಗಳು ಅಮಿತ್ ಶಾ ಅವ್ರ ಮನೇಲಿ ಆಗ್ತಾ ಇತ್ತು. ಎಲ್ಲ ನಿರ್ಧಾರಗಳು ಅಮಿತ್ ಶಾ ಅವ್ರನ್ನ ಕೇಳ್ಕೊಂಡು ಮಾಡಬೇಕಾಗ್ತಾ ಇತ್ತು. ನರೇಂದ್ರ ಮೋದಿ ಅವ್ರನ್ನ ಕೇಳ್ಕೊಂಡು ಅಮಿತ್ ಶಾ ನಿರ್ಧಾರಗಳನ್ನು ಮಾಡ್ತಾಯಿದ್ರು, ಅಮಿತ್ ಶಾ ಅವ್ರನ್ನ ಕೇಳಿಕೊಂಡು ಜೆ ಪಿ ನಡ್ಡಾ ನಿರ್ಧಾರಗಳನ್ನು ಮಾಡ್ತಾಯಿದ್ರು. ಯಾವಾಗ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದು ಅಥಾರಿಟಿಯನ್ನು ಚಲಾಯಿಸಿದ್ದಾರೆ. ಹೀಗಾಗಿ ನನಗನ್ಸುತ್ತೆ ಈ ಚುನಾವಣೆಯ ನಂತರ ಅತಿ ದೊಡ್ಡ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಬಿ ಜೆ ಪಿ ಮತದಾರರು ಮತ್ತು ಬಿ ಜೆ ಪಿಯ ಸಿಂಪಥೈಸರ್ಸ್ ಕಡೆಯಿಂದ ಬಂದಿದ್ದು ಜೆ ಪಿ ನಡ್ಡಾ ಅವ್ರನ್ನ ಬದಲಾಯಿಸಿ ಯಾರನ್ನಾದರೂ ಡೈನಾಮಿಕ್ ರಾಷ್ಟ್ರೀಯ ಅಧ್ಯಕ್ಷ. ರಾಜ್ಯದ ಬಿಜೆಪಿಯ ಅಸಮಾಧಾನಿತ ನಾಯಕರೊಬ್ಬರು ದಿಲ್ಲಿಗೆ ಹೋಗಿ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾದರು. ನಾನು ಜೆ ಪಿ ನಡ್ಡಾ ಅವ್ರಿಗೆ ಭೇಟಿಯಾಗಿದ್ದಾರೆ, ಜೆ ಪಿ ನಡ್ಡಾ ಅವ್ರಿಗೆ ಭೇಟಿಯಾದರು. ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಅಂದರು. ಜೆ ಪಿ ನಡ್ಡಾ ಹೋದವ್ರನ್ನ ಭೇಟಿಯಾಗಿ ಕಳಿಸ್ತಾರೆ. ಅದರಿಂದ ಏನಂದರೆ ಅವ್ರಿಗೇನೋ ತುಂಬ ಒಳ್ಳೆಯದಾಗುತ್ತೆ, ಆ ಥರದ್ದೇನಿಲ್ಲ ಅಂತ ನನಗನ್ಸುತ್ತೆ. ದೋ ಬಿ ಜೆ ಪಿ ಈಸ್ ವೆರಿ ಸ್ಟ್ರಾಂಗ್, ಅದರ ರಾಷ್ಟ್ರೀಯ ಅಧ್ಯಕ್ಷರು ದುರ್ಬಲರಾಗಿದ್ದರು. ಎಸ್. ಆಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಕೇಳದೆ ಒಂದು ಎಲೆಯನ್ನು ಅಲುಗಾಡಿಸುವ ಪರಿಸ್ಥಿತಿಯಲ್ಲೂ ಕೂಡ ಜೆ ಪಿ ನಡ್ಡಾ ಇರಲಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ. ಆಮೇಲೆ ನೋಡಿ, ಹಿಂದೆ ಕೂಡ ಅಟಲ್ಜಿ ಕಾಲದಲ್ಲಿ ಬಂಗಾರು ಲಕ್ಷ್ಮಣರನ್ನು ನೇಮಿಸಲಾಗಿತ್ತು ದಲಿತರು ಅನ್ನುವ ಕಾರಣಕ್ಕೋಸ್ಕರ. ತೆಹಲ್ಕಾದಲ್ಲಿ ಸಿಕ್ಕೊಂಡು ಬಿದ್ದರು ಅವರು, ರಾಜಕೀಯನೇ ಮುಗಿದೋಯ್ತು. ಜನ ಕೃಷ್ಣಮೂರ್ತಿ ಇದ್ದರು, ನಂತರ ಕುಶವಾಹು ಠಾಕ್ರೆ ಇದ್ದರು. ಆದರೆ ಅವರೆಲ್ಲರೂ ಕೂಡ ಸಂಘಟನೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ನನಗೆ ಇನ್ನೂ ಒಂದು ಘಟನೆ ನೆನಪಿದೆ. ಈ ಬಸವರಾಜ್ ಪಾಟೀಲ್ ಸೇಡಂ ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ಈ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ನಡುವೆ ಸಿಕ್ಕಿ ಹಾಕ್ಕೊಂಡು ಒದ್ದಾಡ್ತಾ ಇದ್ರು ರಾಜ್ಯಾಧ್ಯಕ್ಷರಾಗಿ. ಒಳ್ಳೆ ಮನುಷ್ಯ, ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅವರು ಭೋಪಾಲದಲ್ಲಿ ಯಾವುದೋ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಇತ್ತಂತೆ. ಆಗ ಅವ್ರು ಕುಳಿತುಕೊಂಡು ಕುಶವಾಹು ಠಾಕ್ರೆ ಭಾಳ ಸುದೀರ್ಘ ಅವಧಿಯ ಕಾಲ ಪ್ರಚಾರಕರಾಗಿ ಸಂಘಟಕರಾಗಿ ಕೆಲಸ. ಇವತ್ತೇನು ಮಧ್ಯಪ್ರದೇಶದ ಸ್ಟ್ರಕ್ಚರ್ ನೋಡ್ತೀವಿ, ದಟ್ ಇಸ್ ಥ್ಯಾಂಕ್ಸ್ ಟು ಕುಶವಾಹು ಠಾಕ್ರೆ. ಅವ್ರ ಹತ್ರ ಹೇಳ್ತಿದ್ರಂತೆ, ಕುಶವಾಹು ಠಾಕ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಅವಾಗ ಸ್ವಲ್ಪ ಅವಧಿ. ಇಲ್ಲ, ಕರ್ನಾಟಕದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ, ಇವ್ರು ಅವ್ರ ಮಾತು ಕೇಳಲ್ಲ, ಇವ್ರ ಮಾತು ಕೇಳಲ್ಲ, ಅವ್ರ ನಡುವೆ ನಾನು ಅಪ್ಪಚ್ಚಿ ಆಗ್ತಾಯಿದ್ದೀನಿ ಅಂತ. ಕುಶವಾಹು ಠಾಕ್ರೆ ಕೆಳಗಡೆ ಕೂತಿದ್ರಂತೆ, ಮೇಲ್ಗಡೆ ಅಟಲ್ ಅಡ್ವಾಣಿ ಕೂತಿದ್ರಂತೆ. ನಿಮ್ಗೇನು ಅನ್ನಿಸ್ತಾ ಇದೆ, ನಾನು ಇಲ್ಲಿ ತೊಂದರೆ ಅನುಭವಿಸ್ತಾ ಇಲ್ವಾ? ಅಟಲ್ ಅಡ್ವಾಣಿಯವ್ರನ್ನ ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟ ಅಂತಕ್ಕಂಥದ್ದು. ಆದರೆ ಅವರೆಲ್ಲ ಸಂಘಟನೆಯ ಹಿನ್ನೆಲೆಯಿಂದ ಬಂದವರಾಗಿದ್ದರು. ನಡ್ಡಾ ಕೂಡ ಸಂಘಟನೆಯ ಹಿನ್ನೆಲೆ ಇದೆ, ಎ ಬಿ ವಿ ಪಿಯಿಂದ ಬಂದರು, ರಾಷ್ಟ್ರೀಯ ಮೋರ್ಚಾ ಅಧ್ಯಕ್ಷರಾಗಿದ್ದರು. ಆದರೆ ನರೇಂದ್ರ ಮೋದಿ ಕಾಲದಲ್ಲಿ ಒಂದು ಗಟ್ಟಿ ರಾಷ್ಟ್ರೀಯ ಅಧ್ಯಕ್ಷರ ಅವಶ್ಯಕತೆ ಕೂಡ ಇದೆ ಅನ್ನೋದು ಸಂಘಕ್ಕೂ ಕೂಡ ಈಗ ಮನವರಿಕೆ ಆಗಿರ್ಲಿಕ್ಕೆ ಸಾಕು. ಗಟ್ಟಿ ಅಧ್ಯಕ್ಷರು ಬರ್ತಾರ, ನೇಮ್ ಸೇಕ್ ಬರ್ತಾರ. ಗಟ್ಟಿ ಅಧ್ಯಕ್ಷರು ಬರ್ತಾರ, ನೇಮ್ ಸೇಕ್ ಬರ್ತಾರ. ಒಂದು ಮೋದಿಯವರಿಗೆ ಈ ಚುನಾವಣೆಯ ನಂತರ ಮೋದಿ ಆ್ಯಂಡ್ ಇಡೀ ಎಕೋಸಿಸ್ಟಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ವಿ ನೀಡ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್. ಕರೆಕ್ಟ್. ವಿ ನೀಡ್ ಇನ್ ದ ಸೆನ್ಸ್, ಈಗ ವಿರೋಧ ಪಕ್ಷಕ್ಕೆ ಯಾಕೆ ರಾಹುಲ್ ಗಾಂಧಿನೇ ಕೂತ್ಕೋಬೇಕು ಅಂತ ಅನಿಸ್ತಾ ಇದೆ? ಬೇರೆ ಓಡಾಡ್ತಾರೆ, ಫೇಸ್ ವ್ಯಾಲ್ಯೂ ಅಲ್ಲ, ಬೇರೆಯವ್ರು ಕುಳಿತುಕೊಂಡು ಈಗ ಶಶಿ ತರೂರು, ಕೆ ಸಿ ವೇಣುಗೋಪಾಲ್ ಅವ್ರು ಕೇರಳ ಬಿಟ್ಟು ಅವ್ರಿಗೆ ಬೇರೆ ಕಡೆ ಟ್ರಾಕ್ಷನೇ ಇಲ್ಲ. ಲಾಸ್ಟ್ ಟೈಮ್ ನೋಡಿದ್ವಲ್ಲ ನಾವು, ಅಧೀರ್ ರಂಜನ್ ಚೌಧರಿ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಡಿಡ್ ವೆರಿ ವೆಲ್. ಎಸ್. ಅವ್ರಿಗೊಂದು ಹಿಂದಿ ಇತ್ತು, ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಸುದೀರ್ಘ 40 ವರ್ಷಗಳ ರಾಜಕಾರಣ ಗೊತ್ತಿತ್ತು. ಹಿ ಡಿಡ್ ವೆರಿ ವೆಲ್. ಅಧೀರ್ ರಂಜನ್ ಚೌಧರಿ ಮಾಡಲಿಲ್ಲ. ಅದೇ ರೀತಿ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಾಲದಲ್ಲಿ ನನಗನ್ಸುತ್ತೆ ಏನು ಈ ಇಡೀ ತೀರ್ಪು ಏನು ಹೇಳ್ತಾ ಇದೆ ಅಜಿತ್, ಈ ಇಡೀ ತೀರ್ಪು ನೀವು ಮ್ಯಾಥಮೆಟಿಕಲ್ ಡಿಡಕ್ಷನ್ ಮಾಡಬೇಡಿ, ಓಕೆ, ಪೊಲಿಟಿಕಲ್ ಡಿಡಕ್ಷನ್ ಮಾಡಿ. ಏನು ಹೇಳ್ತಾ ಇದೆ ಈ ತೀರ್ಪು? ದೇಶಕ್ಕೆ ಮೋದಿ ಬೇಕು, ಆದರೆ ಮೋದಿ ಸ್ವಲ್ಪ ಮಾತು ಕೇಳಬೇಕು. ಮೋದಿ ಮತ್ತು ಅಮಿತ್ ಶಾ ಅವರಿಂದ ಬಯಸ್ತಾ ಇರೋದೇನು? ಪೊಲಿಟಿಕಲ್ ಡಿಡಕ್ಷನ್ ನಾನು ಹೇಳ್ತಾ ಇರೋದು. ನೀವು ರಾಜ್ಯವಾರು ಮ್ಯಾಥಮೆಟಿಕಲ್ ಡಿಡಕ್ಷನ್ನು ಮಾಡಬೇಡಿ, ಪೊಲಿಟಿಕಲ್ ಡಿಡಕ್ಷನ್ ಮಾಡಿ. ಏನು ಹೇಳ್ತಾ ಇದೆ ಈ ತೀರ್ಪು?
ಮೋದಿ ಬೇಕು, ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಏಕಪಕ್ಷೀಯ ಏಕ ವ್ಯಕ್ತಿಯ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ, ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಅನ್ನೋದನ್ನು ಈ ತೀರ್ಪು ಹೇಳ್ತಾ ಇದೆ. ಅದು ಮಿತ್ರ ಪಕ್ಷಗಳಿಗೂ ಅನ್ವಯಿಸುತ್ತೆ, ಬಿ ಜೆ ಪಿಗೂ ಅನ್ವಯಿಸುತ್ತೆ. ವೆದರ್ ಬಿ ಜೆ ಪಿ ಕ್ಯಾನ್ ಎಫರ್ಟ್ ಟು ಹ್ಯಾವ್ ಎ ಪ್ಯಾರಲಲ್ ನ್ಯಾಷನಲ್ ಪ್ರೆಸಿಡೆಂಟ್. ನಾನು ಇನ್ ದ ಸೆನ್ಸ್ ನೋಡಿ, ನರೇಂದ್ರ ಮೋದಿಯವರ ಚರಿಷ್ಮಾ ಜನಪ್ರಿಯತೆಯನ್ನು ಸರ್ಪಾಸ್ ಮಾಡಬಲ್ಲಂಥವ್ರು ಮುಂದಿನ 10 ವರ್ಷಗಳ ಕಾಲ ಯಾರೂ ಬರಲ್ಲ, ಎಕ್ಸೆಪ್ಟ್ ಯೋಗಿ ಆದಿತ್ಯನಾಥ್ರ ಬಗ್ಗೆ ಇದೆ. ಆದರೆ ಸಂಘಟನಾತ್ಮಕವಾಗಿ ಇದು ಸರಿ, ಇದು ತಪ್ಪು, ಈ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ 10 ಸಲ ಯೋಚನೆ ಮಾಡಬೇಕು ಅಂತೂ ಹೇಳುವ ಜನ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲೂ ಇಲ್ಲ, ಕೋರ್ ಕಮಿಟಿಯಲ್ಲೂ ಇಲ್ಲ. ನಿತಿನ್ ಗಡ್ಕರಿ ಹೇಳ್ತಿದ್ರು, ಅವರನ್ನು ಕೋರ್ ಕಮಿಟಿಯಿಂದ ದೂರ ಇಡಲಾಯಿತು. ಈಗ ರಾಷ್ಟ್ರೀಯ ಅಧ್ಯಕ್ಷರು ಆ ರೀತಿ ಬರ್ತಾರಾ? ಲೆಟ್ಸ್ ಸಿ. ಕ್ಷಣಗಣನೆ ಆರಂಭಗೊಂಡಿದೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ. 5:15 ಈಗ. ಇನ್ನು 2 ಗಂಟೆಯಲ್ಲಿ ರಾಷ್ಟ್ರಪತಿ ಭವನದ ಎದುರು, ರಾಷ್ಟ್ರಪತಿ ಭವನದ ಆವರಣದಲ್ಲಿ 60ಕ್ಕೂ ಹೆಚ್ಚು ಸಂಸದರ ಜೊತೆಗೆ ನರೇಂದ್ರ ಮೋದಿ ಪ್ರಮಾಣ ವಚನ. ನರೇಂದ್ರ ಮೋದಿ ಅವರ ಈ ಹಿಂದಿನ ಕ್ಯಾಬಿನೆಟ್ನಲ್ಲಿದ್ದ 20 ಸಚಿವರಿಗೆ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಎನ್ಡಿಎ ಮಿತ್ರ ಪಕ್ಷಗಳಿಗೆ 12 ಸಚಿವ ಸ್ಥಾನ. ಅದರಲ್ಲಿ ಟಿಡಿಪಿ ಮತ್ತು ಜೆಡಿಯುಗೆ ತಲಾ 2 ಸ್ಥಾನ, ಉಳಿದೆಲ್ಲ ಪಕ್ಷಗಳಿಗೆ 1. ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಪ್ರಮುಖ ಖಾತೆಗಳನ್ನ ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುತ್ತೆ. ಸದ್ಯದ ಮಾಹಿತಿಗಳ ಪ್ರಕಾರ ಗೃಹ ಇಲಾಖೆ, ಹಣಕಾಸು ಇಲಾಖೆ, ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ, ಕಾನೂನು, ಶಿಕ್ಷಣ, ಜಲಶಕ್ತಿ, ಸಂಸದೀಯ ವ್ಯವಹಾರ, ರೈಲ್ವೆ. ಅರವತ್ತಕ್ಕೂ ಹೆಚ್ಚು ಸಂಸದರು ನರೇಂದ್ರ ಮೋದಿ ಅವರ ಜೊತೆಗೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅಕ್ಷರಶಃ ಕ್ಷಣಗಣನೆ. 20 ಜನರಿಗೆ ಮತ್ತೊಮ್ಮೆ ಅವಕಾಶ, 7 ಹೊಸ ಮುಖಗಳು. ಬಿಜೆಪಿಯಿಂದ 37 ಜನ ಒಟ್ಟು, ಮಿತ್ರ ಪಕ್ಷಗಳಿಗೆ 12. ಪ್ರಮಾಣ ವಚನ ಸ್ವೀಕರಿಸಲಿರುವವರ ಪೈಕಿ ರಾಜ್ಯಸಭೆಯಿಂದ ಬಂದಿರೋರು 6 ಜನ. ಆರು ಜನ ರಾಜ್ಯಸಭಾ ಸದಸ್ಯರು, 20 ಜನ ಈ ಹಿಂದೆ ಮಂತ್ರಿಯಾಗಿದ್ದವರು, 12 ಜನ ಮಿತ್ರ ಪಕ್ಷಗಳ ಸದಸ್ಯರು. ಬಿಜೆಪಿಯಿಂದ 37 ಹೊಸ ಮುಖಗಳು ಹೇಳಿದವು. ಈಗ ಕ್ಯಾಬಿನೆಟ್ನಲ್ಲಿ ಬಂದು ಆ ನಂತರ ರಾಜ್ಯಸಭೆಗೆ ಬರಲಿರುವವರು ಇದ್ದಾರೆ. ಉದಾಹರಣೆಗೆ ಅಣ್ಣಾಮಲೈ ಒಬ್ಬರೇ ಅನ್ಸುತ್ತೆ ಪ್ರಶಾಂತ್. ಈಗ ಕ್ಯಾಬಿನೆಟ್ಗೆ ಬಂದು ಆಮೇಲೆ ಆಯ್ಕೆ ಆಗಬೇಕಾಗಿರ್ತಕ್ಕಂಥವ್ರು ಅಣ್ಣಾಮಲೈ ಒಬ್ಬರೇ. ಎಸ್. ರಾಜ್ಯಸಭೆಯಿಂದ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಆಮೇಲೆ ಪಿಯೂಷ್ ಗೋಯಲ್ ರಾಜ್ಯಸಭೆಯಲ್ಲಿದ್ದರು, ಈಗ ಲೋಕಸಭೆಗೆ ಬಂದರು. ಅಶ್ವಿನಿ ವೈಷ್ಣವ್ ರಾಜ್ಯಸಭೆಯಲ್ಲಿದ್ದಾರೆ. ಎಸ್. ದೆನ್ ಎಸ್ ಜೈಶಂಕರ್ ರಾಜ್ಯಸಭೆಯಲ್ಲಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಚುನಾವಣೆ ಸೋತಿದ್ದಾರೆ. ಸೊ ಅವರನ್ನು ನೀವು ತೆಗೆದುಕೊಂಡು ಬರಬೇಕಾದರೂ ಕೂಡ ರಾಜ್ಯಸಭೆ ಯಾವುದಾದ್ರೂ ಕೊಡಬೇಕು. ಅಣ್ಣಾಮಲೈ ಹೊಸದಾಗ ಆಯ್ಕೆ ಆಗಬೇಕು. ರಿಟೈನ್ ಮಾಡಿದವರಲ್ಲಿ ಇಫ್ ಯು ಸ್ಟಾರ್ಟ್ ಫ್ರಮ್ ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್,
ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್, ಪಿಯೂಷ್ ಗೋಯಲ್, ಅದಾದಮೇಲೆ ಜ್ಯೋತಿರಾದಿತ್ಯ ಸಿಂಧಿಯಾ, ಎಸ್ ಜಯಶಂಕರ್ ಆ್ಯಂಡ್ ಅಶ್ವಿನಿ ವೈಷ್ಣವ್ 10 ಆಯಿತು. ಇನ್ನು ಬೇರೆ ಬೇರೆ ಭಾಗಗಳಿಂದ ತೆಗೆದುಕೊಂಡು ನೋಡಿದಾಗ ಸುರೇಶ್ ಗೋಪಿ ಹೊಸದಾಗಿ ಕೇರಳದಿಂದ ಬರ್ತಾರೆ. ಕಿಶನ್ ರೆಡ್ಡಿ ಸಂಪುಟದಲ್ಲಿದ್ದರು, ರಾಜೀನಾಮೆ ಕೊಟ್ಟು ಅಲ್ಲಿನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ವಾಪಸ್ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ನಾರಾಯಣ್ ರಾಣೆ ಹೆಸರು ಇದ್ದಂಗಿಲ್ಲ. ಗುಜರಾತ್ನಿಂದ ಮನ್ಸುಖ್ ಮಾಂಡವ್ಯ ಮತ್ತು ಪುರುಷೋತ್ತಮ್ ರೂಪಾಲ ಇಬ್ಬರೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ, ಕಳೆದ ಬಾರಿ ಕೂಡ ಇದ್ದರು. ಮಧ್ಯಪ್ರದೇಶದಿಂದ ಜ್ಯೋತಿರಾದಿತ್ಯ ಸಿಂಧಿಯಾ ಇದ್ದಾರೆ. ರಾಜಸ್ಥಾನದಿಂದ ಭೂಪೇಂದ್ರ ಯಾದವ್, ಈಗ ಚುನಾವಣೆ ಕೂಡ ಗೆದ್ದಿದ್ದಾರೆ ಭೂಪೇಂದ್ರ ಯಾದವ್, ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. PP ಚೌಧರಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ದಿಲ್ಲಿಯಿಂದ ಕಮಲ್ಜೀತ್ ಹೊಸದಾಗಿ ಗೆದ್ದಿದ್ದಾರೆ. ಫಸ್ಟ್ ಟೈಮ್ ಅವ್ರಿಗೆ ಒಂದು ಕೇಂದ್ರದ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಲಾಗ್ತಾ ಇದೆ. ಚುನಾವಣೆ ಬರ್ತಾ ಇದೆ ದೆಹಲಿಯಲ್ಲಿ, ವಿಧಾನಸಭಾ ಚುನಾವಣೆ ಮುಂದಿನ ವರ್ಷ. ಎಸ್, ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ರಾಷ್ಟ್ರಪತಿ ಭವನದ ಎದುರು ನಡೀತಾ ಇದ್ದ ಪ್ರಮಾಣ ವಚನದ ತಯಾರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗಿನ ದೃಶ್ಯ ಅಲ್ಲ ಇದು. ಇಷ್ಟೊತ್ತಿಗಾಗಲೇ ಆಹ್ವಾನಿತ ಗಣ್ಯರೆಲ್ಲರೂ ಹೋಗಿ ಕೂತ್ಕೊಂಡಿರ್ತಾರೆ. ಇಡೀ ಮಂತ್ರಿ ಮಂಡಲದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವವರ ಕುಟುಂಬಗಳಿಗೂ ಕೂಡ 2.5 ಗಂಟೆ ಮೊದಲು ಬರಬೇಕು ಅನ್ನೋದನ್ನು ತಿಳಿಸಲಾಗಿದೆ. ಯಾಕಂದರೆ ಲಾಟ್ ಆಫ್ ಸೆಕ್ಯೂರಿಟಿ, ಯಾಕಂದರೆ ವಿದೇಶಿ ಗಣ್ಯರು ಕೂಡ ಭಾಗವಹಿಸ್ತಾ ಇರೋದ್ರಿಂದ ಮಿನಿಮಮ್ 2 ಗಂಟೆಗಳ ಮೊದಲು ನೀವು ರಾಷ್ಟ್ರಪತಿ ಭವನ ತಲುಪಬೇಕಂದ್ರೆ ಹೆಚ್ಚು ಕಡಿಮೆ ಈಗ 5:20, 5:15 ಒಳಗಡೆ ಮಂತ್ರಿಗಳನ್ನು ಬಿಟ್ಟು ಇಡೀ ರಾಷ್ಟ್ರಪತಿ ಗೆಸ್ಟ್ ಏನಿದ್ದಾರೆ ಅವರು ಬಂದು ಆಸೀನರಾಗಬೇಕಾಗತ್ತೆ. ಬೇರೆ ಬೇರೆ ಗೇಟ್ಗಳಿವೆ ರಾಷ್ಟ್ರಪತಿ ಭವನಕ್ಕೆ ಒಳಗಡೆ ಬರಲಿಕ್ಕೆ. ಅಂದರೆ 9,000 ಜನರನ್ನು ಕರೆದಿರ್ತಕ್ಕಂಥದ್ದು ಇದೆ. ಮೊದಲು ಕಳೆದ ಬಾರಿ 5,000 ಇತ್ತು ಅಂತ ಅನ್ಸುತ್ತೆ. 5,000 6,000. ಕರ್ನಾಟಕದಿಂದ ಒಂದು 400-500 ಜನ ಹೋಗಿದ್ರು. ಈ ಸಲವೂ ತುಂಬ ಜನ ಹೋಗಿದ್ದಾರೆ. ಬಹುತೇಕ ಎಲ್ಲ MP ಕುಟುಂಬ ವರ್ಗ ಆಲ್ರೆಡಿ ಅಲ್ಲಿತ್ತು. ಈಗ ನೋಡಿ, ನಾನು ಆ ಹೆಸರು ನೆನಪಾರಿದ್ದೆ ನಿಮಗೆ. ಅನುಪ್ರಿಯಾ ಪಟೇಲ್ ವಾಪಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ದೆನ್ ಹರ್ದೀಪ್ ಸಿಂಗ್ ಪುರಿ ಕೂಡ ಅಲ್ಲಿ ಕುಳಿತಿದ್ದಾರೆ. ಜೊತೆಗೆ ಅನುಪ್ರಿಯಾ ಪಟೇಲ್ ಜೊತೆಗೆ ಜುಯಲ್ ಒರಾಮ್ ಸೇರ್ಪಡೆ ಆಗ್ತಿದ್ದಾರೆ. ಜುಯಲ್ ಒರಾಮ್ ಮತ್ತು ಧರ್ಮೇಂದ್ರ ಪ್ರಧಾನ್ ಇಬ್ಬರು ಇಲ್ಲಿ ಬರ್ತಾ ಇರುವಾಗ ಒಡಿಸ್ಸಾದ ಮುಖ್ಯಮಂತ್ರಿ ಅದು ಕೂಡ ಬಹಳ ಮುಖ್ಯ. ಶ್ರೀಪಾದ್ ನಾಯ್ಕ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅಲ್ಲಿ ಫೋಟೋ ಶೋಭಾ ಕರಂದ್ಲಾಜೆ ಪಕ್ಕದಲ್ಲಿ. ರಾಮದಾಸ್ ಅಠವಲೆ ಕಳೆದ ಬಾರಿ ಇದ್ದರು. ರಣವೀರ್ ಸಿಂಗ್ ಬಿಟ್ಟು ಕಾಂಗ್ರೆಸ್ನಿಂದ ತೀರಾ ಇತ್ತೀಚೆಗೆ ಕಾಂಗ್ರೆಸ್ ಬಿಟ್ಟು ಬಂದು ಸೇರ್ಪಡೆ ಆಗಿದ್ದರು. ಜಿತಿನ್ ಪ್ರಸಾದ್ ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಇದ್ದರು. ಈಗ ಅವರು ಕೂಡ ಇಲ್ಲಿ ಸೇರ್ಪಡೆ ಆಗ್ತಿರ್ತಕ್ಕ. ಜಿತೇನ್ ರಾಮ್ ಮಾಂಝಿ ಮತ್ತು ಲಲ್ಲನ್ ಸಿಂಗ್, ಜ್ಯೋತಿರಾದಿತ್ಯ ಸಿಂಧಿಯಾ ಕುಳಿತಿದ್ದಾರೆ. ಸರ್ಬಾನಂದ್ ಸೋನ್ವಾಲ್ ಕೂಡ ಕಳೆದ ಬಾರಿ ಇದ್ದರು, ಅವರು ಕೂಡ ಸೇರ್ಪಡೆ ಆಗ್ತಿದ್ದಾರೆ. ಬಿಪ್ಲಬ್ ಕುಮಾರ್ ದೇವ್ ತ್ರಿಪುರಾದ ಮುಖ್ಯಮಂತ್ರಿಯಾಗಿದ್ದರು, ರಾಜೀನಾಮೆ ಕೊಡಿಸಲಾಗಿತ್ತು. ಈ ಬಾರಿ ಲೋಕಸಭೆಯಿಂದ ಆರಿಸಿ ಬಂದಿದ್ದಾರೆ. ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮವಾಗಿ ಈ ಹಾಲ್ ಒಳಗೆ ಯಾರಿಗೆ ಎಂಟ್ರಿ ಇದೆ ಅನ್ನೋದು ಮ್ಯಾಟರ್ ಆಗ್ತಾ ಇತ್ತು. ಯಾರನ್ನ ಕರೆಯಲಾಗಿದೆ ಅಂತ, ಯಾರನ್ನ ಇಲ್ಲಿ ಕರೆಯಲಾಗಿದೆ, ಯಾರಿಗೆ ಇಲ್ಲಿ ಆಹ್ವಾನ ಇದೆಯೋ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. C.R. ಪಾಟೀಲ್ ಅಜಿತ್, ಫಸ್ಟ್ ಟೈಮ್ ಹಿ ಈಸ್ ಎಂಟ್ರಿಂಗ್. ಹಿ ಈಸ್ ಅ ವೆರಿ ಕ್ಲೋಸ್ ಕಾನ್ಫಿಡೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. C.R. ಪಾಟೀಲ್ ಕಳೆದ ಬಾರಿ ಸೂರತ್ ಹತ್ತಿರದ ನವಸಾರಿಯಿಂದ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ರು. ಗುಜರಾತ್ನ BJP ಅಧ್ಯಕ್ಷರು ಕೂಡ ಹೌದು. ಅಮಿತ್ ಶಾ ಮತ್ತು C.R. ಪಾಟೀಲ್ಗೆ ಅಷ್ಟಕ್ಕಷ್ಟೇ, ಆದರೆ ನರೇಂದ್ರ ಮೋದಿಯವರಿಗೆ ಭಾಳ ಆಪ್ತರು C.R. ಪಾಟೀಲ್. ಮಹಾರಾಷ್ಟ್ರದ ಜಲಗಾವ್ನಿಂದ ಗುಜರಾತ್ಗೆ ವಲಸೆ ಹೋಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಅಲ್ಲಿ ಹ್ಯೂಜ್ ಮಾರ್ಜಿನ್ನೊಡನೆ ಗೆಲ್ತಾ ಇದ್ದಾರೆ. ಮತ್ತು BJPಯ ರಾಜ್ಯಾಧ್ಯಕ್ಷರಾಗಿ ಕೂಡ ಮೊನ್ನೆಯ ಗೆಲುವಿನಲ್ಲಿ ಅವ್ರದ್ದೊಂದು ದೊಡ್ಡ ಪಾತ್ರ ಇತ್ತು. ಮನೋಹರ್ ಲಾಲ್ ಖಟ್ಟರ್ ಮಾಜಿ ಮುಖ್ಯಮಂತ್ರಿ, ಈ ಚುನಾವಣೆಯ 1 ತಿಂಗಳ ಮುಂಚೆ ಅವರನ್ನು ಕೆಳಗಿಳಿಸಿ ನಯಾಬ್ ಸೈನಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಮನೋಹರ್ ಲಾಲ್ ಖಟ್ಟರನ್ನು ಕರ್ನಾಲ್ದಿಂದ ಚುನಾವಣೆಗೆ ನಿಲ್ಲಿಸಲಾಗಿತ್ತು. ಅವರು ಗೆದ್ದು ಬಂದಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ವಿಲ್ ಬಿ ನ್ಯೂ ಎಂಟ್ರಿ. ಮುಖ್ಯಮಂತ್ರಿ ಆಗಿದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಕೇಂದ್ರ ಕ್ಯಾಬಿನೆಟ್ಗೆ ಬರ್ತಾ ಇರುವಂಥ ಇಬ್ಬರು. ಶಿವರಾಜ್ ಸಿಂಗ್ ಚೌಹಾಣ್ಗೆ ಯಾವ ಖಾತೆ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ವೆರಿ ಪಾಪ್ಯುಲರ್
ಹೌದು ಹೌದು. ತುಂಬ ಪಾಪ್ಯುಲರ್ ಆಗಿರ್ತಕ್ಕಂಥ ಒಬ್ಬ ರಾಜಕಾರಣ. ಎಲ್ಲ ಕಡೆ ಅಂದರೆ ಬಹುತೇಕ ದೊಡ್ಡ ರಾಜ್ಯಗಳಲ್ಲಿ BJPಗೆ ಹಿನ್ನಡೆಯಾದರೆ ಕಳೆದ ಸಲ ಕಾಂಗ್ರೆಸ್ ಒಂದು ಸ್ಥಾನವನ್ನು ಮಧ್ಯಪ್ರದೇಶದಲ್ಲಿ ಗಳಿಸ್ಕೊಂಡಿತ್ತು. ಬಟ್ ಈ ಸಲ ಅದನ್ನು BJP ಗೆದ್ಕೊಂಡಿತ್ತು. 29 ಔಟ್ ಆಫ್ 29 ಮಧ್ಯಪ್ರದೇಶ ಕ್ಲೀನ್ ಸ್ವೀಪ್ ಆಗಿದೆ. ಮೋದಿಯವರು ಒಂದು ಹಾಲ್ಮಾರ್ಕ್ ಅಜಿತ್, ಅವರು ತುಂಬ ಬದಲಾವಣೆಗಳನ್ನು ತಮ್ಮ ಸಂಪುಟದಲ್ಲಿ ಮಾಡಲ್ಲ. ಇನ್ ದ ಸೆನ್ಸ್, ನೀವು 2 ಬಾರಿಯ ಅವರ ಕ್ಯಾಬಿನೆಟನ್ನು ನೋಡಿ. ಕ್ಯಾಬಿನೆಟ್ ಮಾಡುವಾಗ ಅಂದರೆ ಕ್ಯಾಬಿನೆಟ್ ಸದಸ್ಯರು, ನಾನು ಹೇಳೋದು ಸಂಪುಟ ಸದಸ್ಯ ಸ್ಥಾನಗಳನ್ನು ಕೊಡುವಾಗ ತುಂಬ ಜಾತಿಯ ಲೆಕ್ಕಾಚಾರಗಳನ್ನು ನೋಡ್ಕೊಂಡು ಮಾಡಲ್ಲ. ಹೌದು. ಬಟ್ ವೆನ್ ಇಟ್ ಕಮ್ಸ್ ಟು ಮಿನಿಸ್ಟರ್ ಆಫ್ ಸ್ಟೇಟ್, ಅಲ್ಲಿ ಜಾತಿ ಪ್ರಾಂತ್ಯ ಅದೆಲ್ಲ ಅಲ್ಲಿ ಜಾತಿಯ ಸಮೀಕರಣಗಳನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅಶ್ವಿನಿ ವೈಷ್ಣವ್ ಏನು BJPಯಲ್ಲಿ ಇರಲಿಲ್ಲ. ಈ ವಾಸ್ ಎ ಬ್ಯೂರೋಕ್ರಾಟ್. ಅಟಲ್ ಬಿಹಾರಿ ವಾಜಪೇಯಿ ಅವರ PMOದಲ್ಲಿದ್ದರು. ಆಗಿನಿಂದ ನರೇಂದ್ರ ಮೋದಿ ಅವ್ರಿಗೆ ಪರಿಚಯ. ಹೀಗಾಗಿ ನರೇಂದ್ರ ಮೋದಿ ಅವರನ್ನು ಕೋಲ್ ಪಾಲಿಸಿ ಬರೀಲಿಕ್ಕೆ ಕರ್ಕೊಂಡು ಬಂದರು. ಅದನ್ನು ಇಂಪ್ರೆಸ್ ಆಗಿ ಅವರು ರಾಜ್ಯಸಭೆಯ ಮೂಲಕ ಅವರನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡ್ರು. ಎಸ್ ಜಯಶಂಕರ್ ಇದು ಒನ್ ಆಫ್ ದ ಫೈನೆಸ್ಟ್ ಡಿಪ್ಲೊಮ್ಯಾಟ್ಸ್ ಆಫ್ ಇಂಡಿಯಾ. ಅವ್ರ ತಂದೆ K. ಸುಬ್ರಹ್ಮಣ್ಯನ್ ಬಹಳ ದೊಡ್ಡ, ಮೂಲತಃ ತಮಿಳುನಾಡಿನವರಾದರೂ ಜೀವನ ಕಳೆದಿದ್ದೆಲ್ಲ ದೆಹಲಿಯಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳ ತಜ್ಞರಾಗಿದ್ದರು. ಎಸ್ ಜಯಶಂಕರನ್ನು ವಿದೇಶಾಂಗ ಕಾರ್ಯದರ್ಶಿ ಹುದ್ದೆಯಿಂದ ನಿವೃತ್ತರಾದ ತಕ್ಷಣ ಕ್ಯಾಬಿನೆಟ್ಟಿಗೆ ಕರ್ಕೊಂಡು ಬಂದರು. ಅವ್ರಿಗೆ ವಿದೇಶಾಂಗ ಇಲಾಖೆಯನ್ನು ಕೊಟ್ಟರು. ವಿದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳು ಚಾಲ್ತಿವೆ. ಅಂದರೆ ಯಾವ ಖಾತೆಗೆ ಆ ಖಾತೆಯನ್ನು ಗೊತ್ತಿರ್ತಕ್ಕಂಥ ವ್ಯಕ್ತಿಗೆ ಆ ಖಾತೆಯನ್ನು ಕೊಡಬೇಕು. ಅದಕ್ಕೆ ಪ್ರತಿ ಸಲ ಅದು ಸಫಲ ಆಗುತ್ತೆ ಅಂತ ಅನ್ಕೋಬೇಡಿ. ಯಾಕಂದರೆ ಆ ಖಾತೆ ಗೊತ್ತಿರ್ತಕ್ಕಂಥವ್ರು ಅಲ್ಲಿ ಬಯಾಸು ಇರುತ್ತೆ. ಕೆಲವೊಂದು ಸಲ ಕೆಲವು ರಾಜಕಾರಣಿಗಳು ಬೇರೆ ಬೇರೆ ಖಾತೆಗಳನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ಅಶ್ವಿನಿ ವೈಷ್ಣವ್, ಹರ್ದೀಪ್ ಸಿಂಗ್ ಪುರಿ, RK ಸಿಂಗ್ ಇವ್ರನ್ನೆಲ್ಲ ಟೆಕ್ನೋಕ್ರಾಟ್ನ ರೂಪದಲ್ಲಿ ಮೋದಿ ಕರ್ಕೊಂಡು ಬಂದಿದ್ದರು. ಬಹುತೇಕ ಎಲ್ಲರನ್ನೂ ಕೂಡ ರಿಟೈನ್ ಮಾಡ್ತಾ ಇದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಮತ್ತೊಮ್ಮೆ ರಾಜ್ಯಸಭೆಯ ಮೂಲಕ ಬರುವ ಸಾಧ್ಯತೆ ಇದೆ. ಇನ್ನೂ ಸದಸ್ಯರು, ಸ್ಟಿಲ್ ಹಿ ಈಸ್ ಅ ಮೆಂಬರ್, ಬಟ್ ಹಿ ಇಸ್ ನಾಟ್ ಸ್ವೇರಿಂಗ್ ಇನ್ ಟುಡೇ. ಇವತ್ತು ಪ್ರಮಾಣ ವಚನ ಇಲ್ಲ, ಅವರು ಬಂದಿದ್ದರು ಸಭೆಯಲ್ಲಿದ್ರಾ? ಓಕೆ. ಅವರು ಕೂಡ ನರೇಂದ್ರ ಮೋದಿ ಅವ್ರ ನಿವಾಸದಲ್ಲಿ ಇರ್ತಕ್ಕಂಥ ಒಂದು ಸಭೆಗಿದ್ದರು. ಬಟ್ ಸೋತರು ಅವರು. ಲೋಕಸಭಾ ಚುನಾವಣೆ ಸೋತರು, ಬಟ್ ರಾಜ್ಯಸಭೆಯಲ್ಲಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಪರ್ಮನೆಂಟ್ ರಿಪ್ರೆಸೆಂಟೇಟಿವ್ ಆಗಿದ್ದರು UNOದಲ್ಲಿ, ಭಾರತದ್ದು UPA ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ. ಡಿಪ್ಲೊಮ್ಯಾಟ್. ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡು ಬಂದು, ನೆನ್ನೆ ನೀವು ಹೇಳ್ತಾ ಇದ್ರಿ, ನರೇಂದ್ರ ಮೋದಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅಮೆರಿಕದ ವೀಸಾ ನಿರಾಕರಿಸಲಾಯಿತು, ಆವಾಗ ಅಮೆರಿಕದಲ್ಲಿ ಇವರು ಅಧಿಕಾರಿಯಾಗಿದ್ದರು ಅಂತ. ಅಮೆರಿಕದಲ್ಲಿ ಅವರು ಪರ್ಮನೆಂಟ್ ರಿಪ್ರೆಸೆಂಟೇಟಿವ್ ಅಂತ ಭಾರತದೊಬ್ಬರು ವಿದೇಶಾಂಗ ಅಧಿಕಾರಿ ಇರ್ತಾರೆ. ಆಗ ಹರ್ದೀಪ್ ಸಿಂಗ್ ಪುರಿಯಲ್ಲಿದ್ದರು. ಮನ್ಸುಖ್ ಮಾಂಡವ್ಯ ಆಗೇನ್ ಅಜಿತ್ ಇಸ್ ಎ ವೆರಿ ಕ್ಲೋಸ್ ಕಾನ್ಫಿಡೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಇವತ್ತಿನ ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಮನ್ಸುಖ್ ಮಾಂಡವ್ಯ ಅವ್ರಿಗೆ ಕೊಡಲಾಗಿದೆ. ಇಡೀ ಪ್ರಮಾಣ ವಚನದ ಜವಾಬ್ದಾರಿಯನ್ನು, ವಿದೇಶದ ಗಣ್ಯರನ್ನು ಕರೆಯುವ ಜವಾಬ್ದಾರಿ ಎಸ್ ಜಯಶಂಕರ್ ಕೊಡಲಾಗಿದ್ದರೆ, ಈ ಬೇರೆ ಬೇರೆ ಪಕ್ಷಗಳ ನಾಯಕರು, ವಿಪಕ್ಷಗಳ ನಾಯಕರಿಗೆ ಆಮಂತ್ರಣ ಕೊಡೋ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವ್ರಿಗೆ ವಹಿಸಲಾಗಿದೆ. ಆದರೆ ಇವತ್ತು ಬೆಳಿಗ್ಗೆವರೆಗೂ ಕೂಡ ಮನ್ಸುಖ್ ಮಾಂಡವ್ಯಗಾಗಲಿ ಪ್ರಹ್ಲಾದ್ ಜೋಶಿ ಅವ್ರಿಗಾಗಲಿ ಕಾಲ್ ಬಂದಿರಲಿಲ್ಲ. ಸೊ ಒಂದು ಪ್ಯಾನಿಕ್ ಎಲ್ಲ ಸಚಿವರ ಸಿಬ್ಬಂದಿಗಳಲ್ಲಿತ್ತು. ಹೀಗೂ ಇರ್ಬೋದು ಅನ್ಕೋತೀನಿ. ನನಗೊಬ್ಬರು ಭಾಳ ಹಿರಿಯ BJP ನಾಯಕರು ಹೇಳ್ತಾ ಇದ್ರು, ನಿನ್ನೆ ಸಂಜೆ ಕೆಲವರಿಗೆ ಸೂಚ್ಯವಾಗಿ ತಿಳಿಸಲಾಗಿತ್ತು ಕ್ಯಾಬಿನೆಟ್ಟಿಗೆ ಬರ್ತೀರಿ ಅನ್ನೋದನ್ನು. ಆದರೆ BJP ನಾಯಕರಲ್ಲಿಗೊಂದು ಆತಂಕ ಇರುತ್ತೆ. ನಾನೀಗ ಸೋಮಣ್ಣ ಅವರನ್ನೇ ನೋಡಿದೆ, ಹೇಳಕ್ಕೆ ತಯಾರಿಲ್ಲ ಅವರು ಹೊರಗಡೆ ಬರುವವರೆಗೆ, ಅಂದರೆ ಅಲ್ಲಿ ಹೋಗಿ ನನ್ನನ್ನು ಮಂತ್ರಿ ಮಾಡ್ತಾರೆ ಅಂತ ಹೇಳುವವರೆಗೆ ಅವರು ಯಾರಿಗೂ ಕೂಡ ನನಗೆ ಕಾಲ್ ಬಂದಿದೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಶೋಭಾ ಕರಂದ್ಲಾಜೆ ಮೀಟಿಂಗಿಂದ ಹೊರಗಡೆ ಬಂದ ಮೇಲೂ ಪತ್ರಕರ್ತರು ಮಾತನಾಡಿಸ್ಲಿಕ್ಕೆ ಹೋದರೆ ಮಾತನಾಡಿಸಿಲ್ಲ. ಪ್ರಹ್ಲಾದ್ ಜೋಶಿ ಕೂಡ ಯಾರಿಗೂ, ಅವರ ಆಪ್ತ ಸಿಬ್ಬಂದಿಗೂ ಕೂಡ ನಾನು ಮಂತ್ರಿ ಆಗ್ತಾ ಇದ್ದೀನಿ ಕಾಲ್ ಬಂದಿದ್ದೆ. ಕರ್ನಾಟಕದ ಲೆಕ್ಕಾಚಾರಕ್ಕೆ ಬರೋಣ. ಅದ್ರ ಜೊತೆಗೆ BJP ಸಲ ಯಾವ್ಯಾವ ಖಾತೆಗಳನ್ನು ತನಗೆ ಉಳಿಸಿಕೊಳ್ತಾ ಇದೆ, ಪ್ರಮುಖ ಖಾತೆಗಳು, ಅದನ್ನು ಮಾತಾಡೋಣ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.